ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬನ್ನಿ ಫ್ರೆಂಡ್ಸ್, ಇವತ್ತು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತನಾದಂತಹ ಎಲಾನ್ ಮಸ್ಕ್ ಅವರ ಜಾತಕವನ್ನು ನೋಡೋಣ. ಅವರು ಇಷ್ಟು ಅದ್ಭುತವಾದಂಥ ಶ್ರೀಮಂತಿಕೆಯನ್ನು ಹೇಗೆ ಪಡೆದ್ರು ಅಂತ ಸ್ವಲ್ಪ ಕಣ್ಣಾಡ್ಸೋಣ. ಬನ್ನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಲಗ್ನ ಅಂದರೆ ಮೊದಲನೇ ಮನೆ ಅಂದರೆ ಒಂದು ವ್ಯಕ್ತಿತ್ವ, ಒಬ್ಬ ವ್ಯಕ್ತಿಯ ಒಂದು ಪರ್ಸನ್ ಹೇಗೆ ಅನ್ನೋದನ್ನು ತಿಳಿಸುತ್ತೆ. ಎಷ್ಟು ಸ್ಟ್ರಾಂಗ್ ಇದ್ದಾರೆ ವ್ಯಕ್ತಿ, ಎಷ್ಟು ಕ್ಯಾರೆಕ್ಟರ್ ಇದೆ ವ್ಯಕ್ತಿಗೆ ಅನ್ನೋದನ್ನು ತಿಳಿಸುತ್ತೆ. ಸೊ ಇಲ್ಲಿ ಲಗ್ನ ನೋಡಿ, ಯಾವುದು? ಮೀನ ಲಗ್ನ ಒಂದು ದ್ವಿಸ್ವಭಾವ ರಾಶಿ. ಅಂದರೆ ಅದು ಚರ ರಾಶಿನೂ ಅಲ್ಲ, ಸ್ಥಿರ ರಾಶಿನೂ ಅಲ್ಲ, ಎರಡನ್ನೂ ಮಿಕ್ಸ್ ಆಗಿರುವಂಥ ರಾಶಿ. ಅಂದರೆ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು, ಅಂದರೆ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಇಲ್ಲಿ ಗುರು ಈ ಒಂದು ರಾಶಿಗೆ ಅಧಿಪತಿ. ಗುರು ಅಂದ್ರೇ ತುಂಬ ಒಂದು ಶುಭ ಗ್ರಹ, ತುಂಬ ದೊಡ್ಡದಾಗಿ ಎಲ್ಲ ಕೆಲಸಗಳನ್ನು ದೊಡ್ಡದಾಗಿ ಮಾಡುವಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇಲ್ಲಿ ಗುರು ಲಗ್ನಾಧಿಪತಿಯಾಗಿ ಎಲ್ಲಿ ಕೂತಿದ್ದಾನೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೋಡಿ, ಲಗ್ನಾಧಿಪತಿ ಬಂದು 9ನೇ ಮನೆಯಲ್ಲಿ ಕೂತಿರುವಂಥ 9ನೇ ಮನೆ ಏನು? 9ನೇ ಮನೆ ಭಾಗ್ಯಸ್ಥಾನ ಅಂತ ಹೇಳ್ಬೋದು. ಭಾಗ್ಯಸ್ಥಾನ ಅಂದರೆ ಲಕ್, ಅಥವಾ ಒಬ್ಬರ ವ್ಯಕ್ತಿಗೆ ಭಾಗ್ಯ ಎಲ್ಲಿ ಬರುತ್ತೆ ಅಂದರೆ 9ನೇ ಮನೆ ಅಂತ ಹೇಳ್ಬೋದು. 9ನೇ ಮನೆ ಭಾಗ್ಯದಲ್ಲಿ ಕೂತಿರುವಂಥದ್ದನ್ನು ಕಾಣಿಸುತ್ತೆ. ಇಲ್ಲಿ ಭಾಗ್ಯಕ್ಕೆ ಅಧಿಪತಿಯಾದಂಥ ಮಂಗಳ 11ನೇ ಮನೆಯಲ್ಲಿ ಕೂತಿರುವಂಥದ್ದು. ಅದು ಹೇಗೆ? ಅದು ಉಚ್ಚನಾಗಿ ಕೂತಿರುವಂಥದ್ದು. ನೋಡಿ, 9ನೇ ಮನೆಗೆ ಭಾಗ್ಯಾಧಿಪತಿ, ಇದು ಭಾಗ್ಯಸ್ಥಾನದಲ್ಲಿ ಲಗ್ನಾಧಿಪತಿ ಸ್ವತಃ ಬಂದು ಕುಂತಿರೋದು. ಅಂದರೆ ವ್ಯಕ್ತಿ ಬೈ ಬರ್ತ್ ಭಾಗ್ಯವಂತ ಅಂತ ಹೇಳ್ಬೋದು. ಆದರೆ ಭಾಗ್ಯಕ್ಕೆ ಅಧಿಪತಿಯಾದಂಥ ಮಂಗಳ ಒಂದು ಉಚ್ಚ ಸ್ಥಿತಿನಲ್ಲಿ ಬಂದು 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಕುಂತಿರುವಂಥದ್ದು. ಇದು ಅತ್ಯಂತ ಅದ್ಭುತವಾದಂಥ ವಿಚಾರ ಅಂತ ಹೇಳ್ಬೋದು. ಆಮೇಲೆ ರಾಹು ನೋಡಿ, ರಾಹು ಇದು ಪ್ಲಾನೆಟ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು. ಅಂದರೆ ತುಂಬ ಯಾವುದನ್ನು ದೊಡ್ಡ ರಾಹು ಎಲ್ಲಿರ್ತಾನೆ ಅಲ್ಲಿ ತುಂಬ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಅಂದರೆ ತುಂಬ ಜಾಸ್ತಿ ಮಾಡ್ತಾನೆ ಅಂತ ಹೇಳ್ಬೋದು. ಅಂಥ ಒಂದು ಪ್ಲ್ಯಾನೆಟ್ ಜೊತೆ ಕೂತಿರುವಂಥದ್ದು ಆ ಒಂದು ಲಾಭವನ್ನು ತ್ರಿಗುಣಗೊಳಿಸುವಂತಹ ಅಥವಾ ಅನ್ಲಿಮಿಟೆಡ್ಗೊಳಿಸುವಂತಹ ಎಬಿಲಿಟಿ ಇರೋದು ರಾಹುಗೆ ಮಾತ್ರ. ಸೊ ರಾಹು ಅಲ್ಲಿ ಇರೋದನ್ನು ಕಾಣಿಸುತ್ತೆ. ನೆಕ್ಸ್ಟು 3ನೇ ಮನೆಯಲ್ಲಿ ನೋಡಿ, ಶನಿ ಮತ್ತು ಶುಕ್ರ. 3ನೇ ಮನೆಗೆ ಪರಾಕ್ರಮ ಸ್ಥಾನ ಅಂತ ಹೇಳ್ತಾರೆ. ಪರಾಕ್ರಮಕ್ಕೆ ಒಂದು ಅತ್ಯಂತ ಮುಖ್ಯವಾದಂಥ ಒಂದು ಪ್ಲ್ಯಾನೆಟ್ ಅಂದರೆ 3ನೇ ಪ್ಲ್ಯಾನೆಟ್, ಅಂದರೆ 3ನೇ ಗ್ರಹ, 3ನೇ ಮನೆಯ ಗ್ರಹ 3ನೇ ಮನೆಯಲ್ಲೇ ಸ್ವಸ್ಥಾನದಲ್ಲಿ ಕೂತಿರೋದ್ರಿಂದ ಇವರ ಪರಾಕ್ರಮಶಾಲಿ ಅಂತ ಹೇಳ್ಬೋದು. ಇನ್ನು ಶನಿ ನೋಡಿ 11ನೇ ಮನೆ ಭಾಗ್ಯಸ್ಥಾನ. ಇವರು ಪರಾಕ್ರಮದಿಂದ ಏನೇ ಕೆಲಸ ಮಾಡಲಿ ಅದು ವಿಜಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, 11ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಕೂತಿರೋದು. ನೆಕ್ಸ್ಟ್ ನಿಮಗೆ ನೋಡಿ, ಇಲ್ಲಿ 5ನೇ ಮನೆಗೆ ಅಧಿಪತಿಯಾದಂಥ ವ್ಯಕ್ತಿ ಒಂದು ಪ್ಲ್ಯಾನೆಟ್ ಮೂನು 6ನೇ ಮನೇಲಿ ಕೂತಿರೋದು. 6ನೇ ಮನೆ ಏನು? ಕಾಂಪಿಟೇಷನ್. ಸೊ ಕಾಂಪಿಟೇಷನ್ ಆಗಿರ್ಬೋದು, ಡೈಲಿಗೆ ಕೆಲಸಗಳನ್ನು ಮಾಡುವಂಥದ್ದು ಇರ್ಬೋದು, ರೋಗ ಋಣ ಶತ್ರುಗಳಿರ್ಬೋದು, ಇವುಗಳ ಕಡೆ ಅಂದರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ಎಬಿಲಿಟಿ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಯಾರಿಗೇ ಆಗಲಿ 5ನೇ ಮನೆ ಅಧಿಪತಿ ಬಂದು 6ನೇ ಮನೇಲಿ ಕೂತಿದೆ ಅಂದರೆ ಅವ್ರಿಗೆ ಆ ಎಬಿಲಿಟಿ ಇರುತ್ತೆ, ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ಎಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕೇತು 5ನೇ ಮನೆಗಿರುವಂಥದ್ದು ಇವರ ಮಕ್ಕಳ ವಿಚಾರವನ್ನು ಕೇತು ಒಂದು ಸೆಪರೇಷನ್ ಕೊಡುತ್ತೆ ಅಂತ ಹೇಳ್ಬೋದು. ಇವರು ಮಕ್ಕಳು ಸುಮಾರು 4-5 ಜನ ಮಕ್ಕಳು ಇರ್ಬೋದು. ಇವರು ಎಲ್ಲರನ್ನು ತುಂಬ ದೂರದಲ್ಲಿ ಇಟ್ಟು ಬೆಳೆಸ್ತಾ ಇರೋದನ್ನು ಕಾಣಿಸುತ್ತೆ ಇವರು ಅಂತ ಹೇಳ್ಬೋದು. ಹೀಗೆ ವ್ಯಕ್ತಿ ಅತ್ಯಂತ ಭಾಗ್ಯಶಾಲಿ ಅಂತ ಹೇಳ್ಬೋದು. ಮೋರೋವರ್, ಹೇಗೆ ಇವರು ದುಡ್ಡನ್ನು ಅಷ್ಟೊಂದು ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಹಣವನ್ನು ಗಳಿಸುವಂಥ ಮನೆ 2ನೇ ಮನೆ, ಸಂಪತ್ತಿನ ಮನೆ ಅಂತ ಹೇಳ್ಬೋದು. 2ನೇ ಮನೆಗೆ ಅಧಿಪತಿಯಾದಂಥ ಮಂಗಳ 11ನೇ ಮನೆಯಲ್ಲಿ ಉಚ್ಚನಾಗಿ ಕೂತ್ಕೊಂಡು ಉಚ್ಚ ಸ್ಥಿತಿಯಲ್ಲಿದ್ದು ರಾಹು ಜೊತೆ ಕೂತಿರುವಂಥದ್ದು. ಇದು ಅತ್ಯಂತ ದೊಡ್ಡದಾದಂಥ ಭಾಗ್ಯಸ್ಥಾನ ಅಂತ ಹೇಳ್ಬೋದು. ಹಾಗಾಗಿ ವ್ಯಕ್ತಿ ಹಣ, ಇವರ ಒಂದು ಲೈಫ್, ಈ ವ್ಯಕ್ತಿ ಧನಿಕ
ಇವರ ಲೈಫ್ ಲಾಂಗ್ ಇವರು ಧನಿಕನಾಗಿ ಇರ್ತಾರೆ. ಪ್ರಪಂಚದ ಅತ್ಯಂತ ಹೆಚ್ಚಿನ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾರೆ. ಸೊ ನಿಮ್ಮ ಜಾತಕದಲ್ಲೂ ಈ ರೀತಿ ಕಾಂಬಿನೇಷನ್ ಇದೆಯಾ ಅಂತ ನೋಡ್ಕೊಳ್ಳಿ. ಇದ್ದರೆ ಕಮೆಂಟ್ ಮಾಡಿ, ಅಥವಾ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಾಲ್ ಸಹ ಮಾಡ್ಬೋದು. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.